ಮೊದಲನೇದಾಗಿ ಹೇಳೋದಾದ್ರೆ ನಮ್ಮ ಪಕ್ಷಕ್ಕೆ ಆಕ್ಚುಲಿಯಾಗಿ ಹೇಳ್ಬೇಕು ಅಂತಂದ್ರೆ ಕುಮಾರಸ್ವಾಮಿ ಅಭಿಮಾನಿಗಳು ಹೆಚ್ಚಿನ ಯುವ ಮಿತ್ರರು ಮತ್ತು ಮಹಿಳೆಯರು ಹೆಚ್ಚಿನ ಅಭಿಮಾನಿಗಳು. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನಮ್ಮ ಪಕ್ಷಕ್ಕೆ ಇರುವಂತ ಬಲ ಬೇರೆ ಯಾವ ಪಕ್ಷಕ್ಕೂ ಇಲ್ಲ. ಮತ್ತೆ ನಾವು ಈ ಚುನಾವಣೆಗೋಸ್ಕರ ಹೆಚ್ಚೆಚ್ಚು ಪೂರ್ವಭಾವಿ ಸಭೆಗಳನ್ನ ಆಯೋಜನೆ ಮಾಡ್ಕೊಂಡ್ಬರ್ತಾ ಇದೀವಿ. ತಾವೆಲ್ಲ ಗಮನಿಸಿರ್ಬೋದು, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಆಗಿರ್ಬೋದು, ಕುಮಾರಣ್ಣವ್ರು ಆಗಿರ್ಬೋದು, ಹಾಗೆ ನಮ್ಮ ದೇವೇಗೌಡ ಅಪ್ಪಾಜಿ ಅವರ ಯಾವುದೇ ಒಂದು ಸಭೆ ಮಾಡಿದಾಗ ಹೆಚ್ಚೆಚ್ಚು ಜನ ಸೇರ್ತಾರೆ. ಬಟ್ ಅದೆಲ್ಲೋ ಮತ ಪರವರ್ಣೆ ಆಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ಮಂತವರು ಅಧ್ಯಕ್ಷಗಿರಿ ವಹಿಸ್ಕೊಂಡಂತವ್ರು ಮತ್ತೆ ನಮ್ಮ ಯುವ ಮಿತ್ರರಂತ ಕಿರಣ್ ಅವರು ಎಲ್ಲಾರು ಯುವಕರನ್ನ ಸೆಳೆಯುವಂತ ಕೆಲಸನ ಮಾಡ್ತಾ ಇದ್ದೀವಿ. ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ಒಂದೇ ಧ್ಯೇಯ ಹೆಚ್ಚೆಚ್ಚು ಯುವಕರು ನಮ್ಮ ಪಕ್ಷಕ್ಕೆ ಸೆಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರು ರಾಜ್ಯ ವ್ಯಾಪ್ತಿ ಪ್ರವಾಸ ಕೈಗೊಳ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಕೂಡ ದೊಡ್ಡಬಳ್ಳಾಪುರದಲ್ಲಿ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಹೆಚ್ಚೆಚ್ಚು ಜನ ಸೇರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉಜ್ವಲವಾದ ಭವಿಷ್ಯ ಇದೆ ಅಂತ ನಮ್ಮೆಲ್ಲರಿಗೂ ಅನಿಸ್ತಾ ಇದೆ. ನೀವು ಗಮನಿಸಿರ್ಬೋದು, ಯಲಹಂಕ ಅಂತಂದ್ರೆ ಅದು JDS ನೆಲೆ. ಯಾಕಂತಂದ್ರೆ ಇಲ್ಲಿರುವಂತ ರೈತಾಪಿ ಕುಟುಂಬದವರು ಮತ್ತೆ ಹೆಚ್ಚೆಚ್ಚು JDS ಒಲವಿರೋ ಅಂತವ್ರು. ಆದ್ರೂ ಕೂಡ 4 ಬಾರಿ ಇಲ್ಲಿ ಬಿಜೆಪಿ ಶಾಸಕರಾಗಿದ್ದಾರೆ. ನಾವು ಕೂಡ ಹತ್ತತ್ರ 75-80 ಸಾವಿರ ಮತಗಳಿಕೆಯಲ್ಲಿ ಮುನ್ನೆಲೆ ಸಾಧಿಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ನಮ್ಗೆ ಸೋಲು ಉಂಟಾಗಿತ್ತು. ಆದ್ರೂ ಕೂಡ ಇವಾಗ NDA ಮಿತ್ರ ಪಕ್ಷವಾಗಿರೋದ್ರಿಂದ ನಾವು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ 2 ಪಕ್ಷದನ್ನ ಸೇರ್ಪಡೆ ಮಾಡಿಕೊಂಡು 28ಕ್ಕೆ ನಾವು ಕುಮಾರಣ್ಣನವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಒಂದು ಅಭಿಮಾನದಿಂದ ಎಲ್ಲ ನಾವು ಏನು JDS ಪಕ್ಷದವರಾಗಿರ್ಬೋದು ಮತ್ತೆ ಬಿಜೆಪಿ ಪಕ್ಷದವರಾಗಿರ್ಬೋದು ಒಗ್ಗೂಡಿ ಕ್ಷೇತ್ರದಲ್ಲಿ ಒಗ್ಗಟ್ಟಿನಿಂದ ಹೋರಾಡ್ತೀವಿ ಅನ್ನೋದು ನಮ್ಮ ಅಭಿಲಾಷೆ. ಮುಂದಿನ ದಿನಗಳಲ್ಲಿ ಅದನ್ನ ನಮ್ಮ ವರಿಷ್ಠರು ಎಲ್ಲ ಈ ಸಮನ್ವಯ ಬಗ್ಗೆ ಏನೇನು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನದಂತೆ ನಾವು ಕೂಡ ಹೋಗ್ತೀವಿ.